ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಹಾಗೂ ಇಳಕಲ್ ಶಹರ ಪೊಲೀಸ್ ಠಾಣೆಯ ವತಿಯಿಂದ ಮಾದಕ ವಸ್ತುಗಳ ಸೇವನೆ ಬಳಕೆ ಹಾಗೂ ಮಾರಾಟ ತಡೆ ಮಾಸಾಚರಣೆ ಅಂಗವಾಗಿ ಇಂದು ಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇಳಕಲ್ ನಗರದ ಎಸ್ವಿಎಂ ಕಾಲೇಜಿನಿಂದ ಆರಂಭಗೊಂಡ ಈ ಜಾಥಾದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳು, ಬಿಎಂಎಸ್ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಶಿಕ್ಷಕಿಯರು ಉತ್ಸಾಹದಿಂದ ಭಾಗವಹಿಸಿ ಮಾದಕ ವಸ್ತುಗಳಿಂದ ದೂರವಿರಿ, ಆರೋಗ್ಯಕರ ಸಮಾಜ ನಿರ್ಮಿಸೋಣ ಎಂಬ ಸಂದೇಶವನ್ನು ಸಾರ್ವಜನಿಕರಿಗೆ ಸಾರಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಜಾಥಾ ಪೊಲೀಸ್ ಠಾಣೆಯ ಮಾರ್ಗವಾಗಿ ಕಂಠಿ ವೃತ್ತ ತಲುಪಿ ಬಳಿಕ ಮರಳಿ ಎಸ್ವಿಎಂ ಕಾಲೇಜಿಗೆ ಆಗಮಿಸುವ ಮೂಲಕ ಸಮಾಪ್ತಿಗೊಂಡಿತು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಡಿಎಸ್ಪಿ, ಇಳಕಲ್ ನಗರದ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಪಾಟೀಲ್, ಪೊಲೀಸ್ ಸಿಬ್ಬಂದಿಗಳು, ಕಾಲೇಜಿನ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಮೊಬೈಲ್ ನೋಡ್ತೀರಿ, ನಿಮ್ಮ ಸ್ವಂತ ಅನುಭವ ಕೂಡ ಇರ್ತದೆ. ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಜನ ಇರ್ತಾರೆ. ಅದು ಎನಿ ಡ್ರಗ್ಸ್ ಆಗಲಿ ಅಥವಾ ಎನಿ ಸ್ಮೋಕಿಂಗ್ ವಾಟ್ ಎವರ್, ಅದರಿಂದ ಯಾವ ಉದಾಹರಣೆ ಕಾಣಂಗಿಲ್ಲ. ಯಾರಾದ್ರು ಕಾಣ್ತಾರೆ, ಬೇಗ ಸ್ಟಾರ್ಟಿಂಗ್ ಖುಷಿ ಕೊಡ್ಬೋದು. ಇಟ್ಸ್ ಅನ್ ಅಡಿಕ್ಷನ್. ಖುಷಿ ಕೊಡ್ತಂದ್ರೆ ಅಡಿಕ್ಷನ್ ಅದು. ದಯಮಾಡಿ ನಿಮ್ಮ ಮಕ್ಕಳು ಈಗ ಏಜ್ ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕಷ್ಟೇ. ಈ ಏಜಲ್ಲಿ ನೀವು ಈ ಕಾಲೇಜಿಂದ ಹೊರಗಡೆ ಹೋದ ತಕ್ಷಣ ನಿಮ್ಮ ಭವಿಷ್ಯನೇ ಕಾಣ್ತದೆ. ನೀವೆಲ್ಲ ಡಿಗ್ರಿ ಓದ್ತಾ ಇದ್ರೆ 1 ವರ್ಷ 2 ವರ್ಷ ಡಿಗ್ರಿ ಫೈನಲ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ತಿರ್ಬೋದು. ಇಲ್ಲಿ ಹೊರಗುವಾಗ ನಿಮ್ಮ ಭವಿಷ್ಯನ ರೂಪಿಸ್ಕೋಬೇಕು. ಯಾವುದೋ ದುಶ್ಚಟಕ್ಕೆ ಬಲಿ ಆಗಬಾರ್ದು, ನೀವು ಆಗಬಾರ್ದು, ನಿಮ್ಮ ಸಮಾಜಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳಿ ಇದೊಂದು ಸಣ್ಣ ಮುನ್ಸಿಪಲ್ ಎಂಟೈರ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರೂ ಅದ್ರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಲೈಫ್ ಸ್ಪ್ಯಾನ್ ಕೂಡ ಕಡಿಮೆ ಆಗ್ತದೆ. ಆಮೇಲೆ ನಮ್ಗೇನಾದ್ರು ಕಷ್ಟ ಆಗಿ ನಮ್ಮ ತಂದೆ ತಾಯಿ ಕೂಡ ಗೋಳಾಡ್ತಿರ್ತಾರೆ, ಅವ್ರೇನೋ ಹೆಲ್ಪ್ಲೆಸ್ ಆಗಿರ್ತಾರೆ. ಸೊ ನಾವು ನಿಮ್ಗೆ ನಮ್ಮ ಮನೆ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ನೀವು ಬಲಿ ಹಾಕ್ಬೇಡ್ರಿ, ಯಾರಿಗೂ ಅವಕಾಶ ಕೂಡ ಕೊಡ್ಬೇಡ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಎಸ್ವಿಎಂ ಮಹಾವಿದ್ಯಾಲಯದ ಪರವಾಗಿ ನಾವೆಲ್ಲರೂ ವ್ಯಸನ ಮುಕ್ತವನ್ನು ತೆಗೆದುಕೊಂಡ್ರೆ ಏನೇನು ಹಾನಿ ಆಗ್ತವೋ ಅಥವಾ ಅದನ್ನು ತಗೋಬೇಡ್ರಿ ಅಂತೇಳಿ ಒಂದು ಜಾಥಾವನ್ನು ಏರ್ಪಡಿಸಿದ್ದೇವೆ. ಆ ಒಂದು ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿನಿಯರು ಏನು ಮಾಡಿರಪ್ಪ ಅಂತಂದ್ರೆ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈ ಒಂದು ದುಶ್ಚಟಗಳಿಂದ ನಿಮ್ಮ ಆರೋಗ್ಯವೂ ಹಾಳಾಗ್ತದೆ, ಅದೇ ರೀತಿಯಾಗಿ ನಿಮ್ಮ ಮನೆಯೂ ಕೂಡ ಹಾಳಾಗ್ತದೆ ಅಂತೇಳಿ ಆ ಒಂದು ಉದ್ದೇಶದಿಂದ ಇಲ್ಲಿ ಇಳಕಲ್ ನಗರದಲ್ಲಿರುವಂತಹ ಜನತೆ ಆಗಿರ್ಬೋದು ಅಥವಾ ದೇಶದಲ್ಲಿರುವಂತಹ ಜನತೆ ಆಗಿರ್ಬೋದು ಈ ದುಶ್ಚಟಗಳಿಂದ ದೂರವಿದೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಇಳಕಲ್ ನಗರದ ಶ್ರೀ ಮಹಾಂತ ಸ್ವಾಮಿಗಳು ಅನೇಕ ವರ್ಷಗಳಿಂದ ವ್ಯಸನ ಮುಕ್ತ ದಿನಾಚರಣೆಯನ್ನು ಕೂಡ ಮಾಡುತ್ತಾರೆ. ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಇದನ್ನು ಅರಿತುಕೊಂಡು ಈ ಒಂದು ದುಶ್ಚಟಗಳಿಂದ ನಮ್ಮ ದೇಹಕ್ಕೆ ಆಗಲಿ ಅಥವಾ ನಮ್ಮ ಒಂದು ಸಮಾಜಕ್ಕಾಗಲಿ ಹಾನಿ ಆಗ್ತದೆ ಅಂತ ಹೇಳಿ ನನ್ನ ಒಂದೆರಡುಗಳನ್ನು ಮುಗಿಸ್ತೀನಿ. ನೋಡಿ, ಅವ್ರಿಗೆ ಯಾಕಂತ ಮತ್ತೆ ಹೀಗೆ ಎಲ್ಲ ಈ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಇಳಕಲ್ ಶಹರ ಪೊಲೀಸ್ ಠಾಣೆಯ ಒಂದು ಸಹಯೋಗದಲ್ಲಿ ಈ ವಿಜಯ ಮಂಟೇಶ್ ಕಲೆ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಆಯುರ್ವೇದಿಕ್ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಬೃಹತ್ತಾಗಿರ್ತಕ್ಕಂಥ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ PSI ಸಾಹೇಬರಾಗಿರ್ತಕ್ಕಂಥ ಮಂಜುನಾಥ್ ಪಾಟೀಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಭಾಗವಹಿಸಿದ್ವಿ. ಇದರ ಉದ್ದೇಶ ಇಷ್ಟೇ, ಇಂದಿನ ದಿನಗಳಲ್ಲಿ ಇವತ್ತು ನಾವು ಆಗಲೇ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಕೇಳಿದಾಗ ಹೇಳಿದರು,
ದೊಡ್ಡ ದೊಡ್ಡ ಸಿಟಿಯಲ್ಲಿರುವಂಥ ಒಂದು ಮಾದಕ ವ್ಯಸನಿಗಳು ಇಂದು ಹಳ್ಳಿ ಗ್ರಾಮ ಮಟ್ಟಕ್ಕೂ ಸಹಿತ ತಲುಪಿದೆ, ಅದರ ವ್ಯಾಪ್ತಿ ಹಬ್ಬಿದೆ ಅನ್ನುವಂಥದ್ದು. ಇದನ್ನು ಇಲ್ಲಿಗೆ ಈ ಬೇರೆ ಸಂಘಟನೆ ಹಿಡಿದು ಒಂದು ಯುವಶಕ್ತಿಯಲ್ಲಿ ಒಂದು ಚೈತನ್ಯ ತುಂಬುವಂಥ ಒಂದು ಈ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲರನ್ನ ವ್ಯಸನದಿಂದ ದೂರವಿಟ್ಟು ಒಂದು ಸಶಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣಕ್ಕೆ ಯುವಕರ ಪಾತ್ರ ಏನು ಅನ್ನುವುದನ್ನು ತಿಳಿಸುವ ಸಲುವಾಗಿ ಅದೇ ಯುವಕ ಯುವತಿಯರನ್ನು ಬಳಸಿಕೊಂಡು ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಅನುಸರಿಸಿದ್ವಿ. ಈ ಒಂದು ಎಲ್ಲ ಯುವಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಅದೇ ನಮ್ಮ NCCಯ ವಿದ್ಯಾರ್ಥಿಗಳು ಸಹಿತ ಅದಕ್ಕೆ ಕೈಜೋಡಿಸಿ ವ್ಯಸನದಿಂದ ನಾವು ದೂರ ಇರ್ತೀವಿ, ಸಮಾಜವನ್ನು ವ್ಯಸನ ಮುಕ್ತವಾಗಿ ಕಟ್ಟಿ ಈ ಭಾರತವನ್ನು ಸಶಕ್ತ ರಾಷ್ಟ್ರವನ್ನಾಗಿ ಮಾಡುವಂಥ ಸಂದೇಶವನ್ನು ಇವತ್ತು ನೀಡಿದ್ದಾರೆ ಅಂತೇಳಿ